ರೋಡಲ್ಬಂಡಿ ಗ್ರಾಮದಲ್ಲಿನ ಆರೋಗ್ಯ ಕೇಂದ್ರಕ್ಕೆ ವೈದ್ಯರ ಕೊರತೆ, ಜನಾಕ್ರೋಶ. ಇದು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ರೋಡಲ್ಬಂಡಿ ಗ್ರಾಮದಲ್ಲಿ ನೆಪ ಮಾತ್ರಕ್ಕೆ ಇರುವ ಆರೋಗ್ಯ ಉಪಕೇಂದ್ರದ ದುಸ್ಥಿತಿ. ವೀಕ್ಷಕರ, ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ರೋಡಲ್ಬಂಡಿ ಗ್ರಾಮದಲ್ಲಿರುವ ಆರೋಗ್ಯ ಉಪಕೇಂದ್ರದಲ್ಲಿ ಸುಮಾರು ವರ್ಷಗಳಿಂದ ವೈದ್ಯರುಗಳಿಲ್ಲದೆ ನರ್ಸ್ಗಳು ಮಾತ್ರ ಯಾವಾಗಲೂ ಒಮ್ಮೆ ಬಂದು ಹೋಗುತ್ತಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ನರ್ಸ್ಗಳು ಬಂದಾಗ ರೋಗಿಗಳು ಹೋಗಿ ಭೇಟಿಯಾದಾಗ ಈ ಉಪಕೇಂದ್ರಕ್ಕೆ ಯಾವುದೇ ಇಂಜೆಕ್ಷನ್ ಮತ್ತು ಔಷಧಿಗಳು ಲಭ್ಯವಿಲ್ಲವೆಂದು ನಿರ್ಭಯವಾಗಿ ಉತ್ತರಿಸುತ್ತಾರೆ. ಈ ವಿಚಾರವಾಗಿ ಸ್ಥಳೀಯರು ಸಿಬ್ಬಂದಿಗಳನ್ನು ಪ್ರಶ್ನಿಸಿದರೆ ಅದಕ್ಕೆ ನಾವೇನು ಮಾಡಕ್ಕಾಗುವುದಿಲ್ಲ, ನೀವು ಮೇಲಾಧಿಕಾರಿಗಳನ್ನು ಕೇಳಬೇಕು, ಔಷಧಿಗಳು ಕಳಿಸಿಕೊಟ್ಟರೆ ನಾವು ಸೇವೆ ಮಾಡುತ್ತೇವೆ ಎಂದು ಘಂಟಾಘೋಷವಾಗಿ ಉತ್ತರ ನೀಡುತ್ತಾರೆ. ಮುಂದಿನ ದಿನಮಾನದಲ್ಲಿ ಈ ಆಸ್ಪತ್ರೆಗೆ ಸರಿಯಾದ ವ್ಯವಸ್ಥೆ ಕಲ್ಪಿಸಬೇಕು ಮತ್ತು ಎಲ್ಲ ರೀತಿಯ ಔಷಧಿಗಳನ್ನು ಕಲ್ಪಿಸಬೇಕು. ಯಾಕೆಂದರೆ ಇಲ್ಲಿನ ಜನಗಳಿಗೆ ಕೇವಲ ಕೆಮ್ಮು, ಜ್ವರದಂತಹ ಸಣ್ಣ ಪುಟ್ಟ ಕಾಯಿಲೆ ಬಂದರೂ ಕೂಡ 15-20 ಕಿಲೋಮೀಟರ್ ದೂರ ಹೋಗಿ ಚಿಕಿತ್ಸೆ ಪಡೆದುಕೊಂಡು ಬರಬೇಕಾದಂತಹ ಅನಿವಾರ್ಯತೆ ಇದೆ ಎಂದು ಗ್ರಾಮಸ್ಥರಾದ ಮುದಿರಂಗಪ್ಪ, ದುರ್ಗಪ್ಪ ಪಟೇಲ್, ಭೀಮೇಶ್, ದುರ್ಗಪ್ಪ ಸೇರಿದಂತೆ ಇತರರು ನಮ್ಮ ಗರುಡ ನ್ಯೂಸ್ ಮಾಧ್ಯಮದ ಮೂಲಕ ಆರೋಪಿಸಿದ್ದಾರೆ. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ರಾಯಚೂರು ಜಿಲ್ಲೆ ಗ್ರಾಮೀಣ ವರದಿಗಾರರು ಶಂಭುಲಿಂಗ ಎಸ್, ರೋಡಲಬಂಡಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ವೀಕ್ಷಕರೇ ನಮಸ್ಕಾರ, ನಾನು ಶಂಭುಲಿಂಗ ರೋಡಲ್ಬಂಡ, ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಈಗ ನಾವು ರೋಡಲ್ಬಂಡ ಗ್ರಾಮದಲ್ಲಿದ್ದೀವಿ. ಈ ರೋಡಲ್ಬಂಡ ಗ್ರಾಮದಲ್ಲಿರ್ತಕ್ಕಂಥ ಏನು ಉಪಕೇಂದ್ರದಲ್ಲಿ ಆರೋಗ್ಯ ಉಪಕೇಂದ್ರದಲ್ಲಿ ಯಾವುದೇ ರೀತಿಯಾದಂಥ ಸುಮಾರು ವರ್ಷಗಳಿಂದ ಇಲ್ಲಿ ಡಾಕ್ಟರ್ ವ್ಯವಸ್ಥೆಗಳಿಲ್ಲ. ನರ್ಸ್ಗಳು ಇಲ್ಲಿ ಬರ್ತಿದ್ದಾರೆ, ಬಟ್ ಅವರು ಯಾವಾಗ ಒನ್ ಟೈಮ್ ಬರ್ತಿದ್ದಾರೆ ಅಂತ ಇಲ್ಲಿ ಜನಗಳು ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ. ಬನ್ನಿ ಇದ್ರ ಬಗ್ಗೆ ಆ ಗ್ರಾಮಸ್ಥರು ಏನು ಹೇಳ್ತಿದ್ದಾರೆ ಕೇಳೋಣ. ಇದ್ರ ಸಮಸ್ಯೆ ಬಗ್ಗೆ ಕೇಳಿದ್ರೆ ಇದರಲ್ಲಿ ಏನಂದ್ರೆ ಉಪಕೇಂದ್ರ ಅಂತ ಹೇಳ್ತಾರೆ ಸಿಸ್ಟರ್ಗಳು. ಉಪಕೇಂದ್ರ ಅಂದ್ರೆ ನಮ್ಗೆ ಗೊತ್ತಿಲ್ಲದಾರ್ದಾರೆ ಏನಂತೀವಿ ನಾವು. ಇದ್ರ ದವಾಖಾನೆ ಆದ ಒಂದು ಚೂಜಿ ಮಾಡೋಳ್ರಿ ಏನಿದೆ ದವಾಖಾನೆ ನಾವು ದಿನ ಬಂದು ಬೊಗಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಏನು ಡಾಕ್ಟರ್ ಇಲ್ಲ ಅಂತ ಅವ್ರು ಹೇಳ್ತಾರೆ. ಈ ಡಾಕ್ಟರ್ ಇಲ್ಲ ಅಂದ್ರೆ ಸರ್ಕಾರಿ ದವಾಖಾನೆ ಇರಬೇಕಾಗಿತ್ತು. ಒಂದು ಡಾಕ್ಟರ್ ಇಲ್ಲ ಅಂತ ಸಿಸ್ಟರ್ ಏನು ಮಾಡ್ತಾರೆ, ನಮ್ಮ ಜೀವಿತ ಮಾಡ್ತಾರೆ, ಅವ್ರು ಏನು ಮಾಡ್ತಾರೆ ಚೂಜಿ ಮಾಡೋ ಅಧಿಕಾರ ನಮ್ಗೆ ಕೊಟ್ಟಿಲ್ರಿ. ಏನು ಕೇಳಿದ್ರೆ ಆನವ್ರಿಗೆ ಹೋದ್ರೆ ಮೇಲಧಿಕಾರಿ ಕೇಳ್ರಿ. ಅಂದ್ರೆ ಇಲ್ಲಿ ಇರ್ತಕ್ಕಂಥ ನರ್ಸ್ ಏನು ಇಂಜೆಕ್ಷನ್ ಮಾಡೋಣ ಅವ್ರು ಮಾಡಲ್ಲ ಅಂತ ಹೇಳ್ತಾರೆ. ಅವ್ರು ನಮ್ಮಿಂದ ಇಲ್ರಿ, ನಾವು ಏನಿದ್ರು ಅದನ್ನ ತಮ್ಮ ದವಾಖಾನೆ ಏನಂದ್ರೆ ಡೆಲಿವರಿ ಕೇಸಿನ ಅಷ್ಟು ನೋಡೋ ಅಧಿಕಾರ ಇರ್ಬೋದು. ಅವ್ರು ಇದ್ರೆ ಉಪಕೇಂದ್ರ ಅಂತ ಹೇಳ್ತಾರೆ, ದವಾಖಾನೆ ಅಂತ ಹೇಳಲ್ಲ ಅವ್ರು. ದವಾಖಾನೆ ಅಂತ ನಾವೇಂತ ಹೇಳಿದ್ರೆ ದವಾಖಾನೆ ಸರ್ಕಾರ ಐತ್ರಿ, ಒಬ್ರು ಡಾಕ್ಟರ್ ಇರಬೇಕು, ಅದು ಇರಬೇಕು ಅಂತ ಕೇಳ್ತೀವಿ. ಅಂತ ಹೇಳಿದ್ರೆ ಇಂಜೆಕ್ಷನ್ ಮಾಡೋ ಅಧಿಕಾರ ಕೂಡ ನಮಗಿಲ್ಲ. ಮೇಲಧಿಕಾರಿಗಳು ಹೇಳಿದ್ರೆ ಮಾತ್ರ ನಾವು ಇಂಜೆಕ್ಷನ್ ಮಾಡ್ತೀವಿ. ಇಲ್ಲಿ ಇಂಜೆಕ್ಷನ್ ಕೊಟ್ಟಿಲ್ಲ ಮತ್ತೆ ಗ್ಲೂಕೋಸ್ಗಳು ಕೊಟ್ಟಿಲ್ಲ ಅಂತ ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ. ಅದೇ ನಿಮ್ಗೆ ಸಂಬಂಧ ಇಲ್ಲ, ಮಿಕ್ಕಿದ್ದೆಲ್ಲ ತಾಲೂಕು ಅಧಿಕಾರಿಗಳು ಕೇಳಬೇಕು. ಈಗ ಬಂದಾಗ ಗುಳಿಗೆ ಮಾತ್ರ ಕೊಡ್ತಾರೆ, ಅದು ಬಿಟ್ರೆ ಏನೋ ಒಂದು ಗ್ಲೂಕೋಸ್ ವ್ಯವಸ್ಥೆ ಇಲ್ಲ. ಆಮೇಲೆ ಗ್ಲೂಕೋಸ್ ಕೊಟ್ಟಿರಲ್ಲ. ಯಾಕೆ ಕೊಡಲ್ರಿ? ನಿಮ್ಮನ್ನ ಕೇಳ್ಬಾರ್ದು. ಬಂದು ತೋರ್ಸಿ ನೋಡ್ರ ಆಗಲ್ಲ, ತೋರ್ಸಿ ನೋಡೋಗಿದ್ರಾ ಚೆಕ್ ಮಾಡಬಂದ್ರೆ ಇನ್ನೇ ಮಾಡ್ತೀನಿ. ನೀನು ಪದೇ ಪದೇ ವಾರ 4 ಸಲ ಬರ್ತಿದ್ದ ಬಿಸಿಲು ಎಷ್ಟು ಚಕ್ರ ಬಂದ್ಬಿಡುತ್ತೆ. ಏನು ಔಷಧಿಗಳ ಕೊಟ್ಟಿದೆ, ಚಾವಿ ಹಾಕಿದ್ದಾರೆ, ಕೇಳಿದ್ರೆ ಚಾವಿ ಇಲ್ಲ, ಅದು ಯಾರೋ ನರ್ಸ್ಗಳು ಹೋಗಿದ್ದಾರೆ, ಮರೆತು ಹೋಗಿದ್ದಾರೆ, ಅಥವಾ ಚಾವಿ ಕಳೆದು ಹೋಗಿದೆ ಅಂತ ಅವರು ಹೇಳ್ತಿದ್ದಾರೆ ನರ್ಸ್ಗಳು.